S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸರ್ ನನಗೂ ಸಿಫಿಲಿಸ್ ಇನ್ಫೆಕ್ಷನ್ ಇದೆ, ಇದು ಜೀವಕ್ಕೆ ಏನಾದರೂ ಪ್ರಾಬ್ಲಮಾ, ಪ್ರಾಣಾಪಾಯ ಏನಾದರೂ ಇರುತ್ತಾ, ಸೊ ಇದೇನಾದರೂ ಡೇಂಜರಾ, ಈ ಸಿಫಿಲಿಸ್ ಇನ್ಫೆಕ್ಷನ್ ನನಗಿದೆ ಸರ್. ಸೊ ತುಂಬ ಜನ ನಾನು ರೀಸೆಂಟ್ವಾಗಿ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಸಿಫಿಲಿಸ್ ಇನ್ಫೆಕ್ಷನ್ ಬಂದರೆ ಜೀವಕ್ಕೆ ಡೇಂಜರಾ, ಸೊ ಮೇಜರ್ ಇಶ್ಯೂ ಏನಾದರೂ ಡೇಂಜರ್ ಇರುತ್ತಾ, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ನಮ್ಮ ಚಾನಲ್ ಅದ್ರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದ ಬೆಲ್ಲೈಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರ ವರ್ಡ್ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್. ಓಕೆನಾ? ಹಂಗೆ ನಿಮಗೆ ಅರ್ಥ ಆಗುತ್ತೆ. ಟಾಪಿಕ್ ಅಂದರೆ ಹೋಗಿದ್ರೆ, ಸೊ ಸಿಫಿಲಿಸ್ ಇನ್ಫೆಕ್ಷನ್ ಬಂದ ಮೇಲೆ ಜೀವಕ್ಕೆ ಏನಾದರೂ ಅಪಾಯ ಇರುತ್ತಾ ಸರ್? ತುಂಬ ಜನ ಕೇಳಿದರು, ಒಂದೊಂದನ್ನು ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ಮೋಸ್ಟ್ಲಿ ಸಿಫಿಲಿಸ್ ಇನ್ಫೆಕ್ಷನ್ ಅಂದರೆ ಸ್ವಲ್ಪ ಜನ ಗೊತ್ತಿರಬೇಕು ಏನು ಇನ್ಫೆಕ್ಷನ್ ಅಂತ, ಬಟ್ ಸ್ವಲ್ಪ ಜನಕ್ಕೂ ಏನು ಇನ್ಫೆಕ್ಷನ್ ಅಂದರೆ ಗೊತ್ತಾಗಲ್ಲ. ಸೊ ನಾನು ಹೇಳ್ತೀನಿ. ನಾನು ಸಿಫಿಲಿಸ್ ಇನ್ಫೆಕ್ಷನ್ ಅಂದರೆ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಒಂದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ನೀವು ಯಾರ ಜೊತೆ ಇಂಟರ್ಕೋರ್ಸ್ ಮಾಡಿದ್ರೆ ಅವ್ರಿಗೂ ಈ ಇನ್ಫೆಕ್ಷನ್ ಇದ್ದರೆ, ಸಿಫಿಲಿಸ್ ಇನ್ಫೆಕ್ಷನ್ ಅಂದರೆ ಅವರಿಂದ ನಿಮಗೂ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇನ್ಫೆಕ್ಷನ್ ಆದ್ರ ಮೇಲೂ ನೀವು ಇದು ಸ್ಟೇಜಸ್ ಇರುತ್ತೆ ಫ್ರೆಂಡ್ಸ್, ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಮೋಸ್ಟ್ಲಿ ಪ್ರೈಮರಿ, ಸೆಕೆಂಡ್ರಿ ಸ್ಟೇಜ್ನಲ್ಲಿ ಇದು ನೋಡ್ಕೊಂಡು ಟ್ರೀಟ್ಮೆಂಟ್ ತಗೋಕ್ಕೆ ಟ್ರೈ ಮಾಡಿ. ಆದರೆ ಸ್ಟೇಜ್ ಕ್ರಾಸ್ ಆಗಿದ್ರೆ, ಒಂದು ಥರ್ಡ್ ಆರ್ ಫೋರ್ತ್ ಹೋಗಿದ್ರೆ, ಇಂಟರ್ನಲ್ ಆರ್ಗಾನ್ಸ್ ಇನ್ ಕೇಸ್ ಒಂದೊಂದು ಟೈಮಲ್ಲಿ ಇಂಟರ್ನಲ್ ಆರ್ಗಾನ್ಸು ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆನಾ? ಯಾಕಂದರೆ ರಿಪೀಟ್ವಾಗಿ ಕ್ವಶನ್ ಕೇಳ್ತಾ ಇದ್ದೀರಾ, ನಾನು ಗೂಗಲ್ನಲ್ಲಿ ನೋಡಿದ್ದೀನಿ, ಸೊ ಸ್ಟಡಿ ಮಾಡಿದ್ದೀನಿ, ಇದು ಡೇಂಜರ್ ಅಂತ ಹೇಳಿದರು, ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ಫಸ್ಟ್ನಲ್ಲಿ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ತುಂಬ ಜನ ಒಂದು ಕ್ವಶನ್ ರೇಸ್ ಮಾಡ್ತಾಯಿದ್ರು ನನಗೂ, ಸರ್ ನಾನು ಫಾರಿನ್ ಹೋಗೋಕ್ಕೆ ನೋಡ್ತಾ ಇದ್ದೀನಿ, ಸೊ ರೀಸೆಂಟ್ವಾಗಿ ಟೆಸ್ಟ್ ಮಾಡಿದ್ದೀನಿ ನಾನು. ಸೊ ಟೆಸ್ಟ್ ಮಾಡಿದ್ರೆ ಅದರಲ್ಲಿ VDRL TPH ಪಾಸಿಟಿವ್ ಬಂದಿದೆ ಸರ್ ಅಂತ ಕೇಳಿದ್ರು ನಾನು. ಸರ್ 1:6, 1:2, 1:8 ಈ ಥರ ಡೈಲ್ಯೂಷನ್ ಪಾಸಿಟಿವ್ ತೋರಿಸ್ತಾ ಇದೆ ಅಂತ ಹೇಳಿದ್ರು ಫ್ರೆಂಡ್ಸ್ ನನಗೂ. ಸೊ ಇಲ್ಲೂ ಒಂದು ನೀವು ಜ್ಞಾಪಕ ಇಟ್ಕೊಳ್ಳಿ, ಒಂದೊಂದು ಟೈಮಲ್ಲಿ ಸಿಫಿಲಿಸ್ ಬಂದ ಮೇಲೆ ನೀವು ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಅದು ಬ್ಲಡ್ನಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ಮೋಸ್ಟ್ಲಿ ಹೋಗಲ್ಲ, ಅಷ್ಟೊಂದು ಬೇಗ ಆ ಪ್ರಾಬ್ಲಮ್ ಕಡಿಮೆ ಆಗಲ್ಲ. ವ್ಯಾಲ್ಯೂಸ್ ಇರುತ್ತೆ, ಬಟ್ ಲೋ ವ್ಯಾಲ್ಯೂಸ್ ಇದ್ದರೆ ಒಂದೊಂದು ಟೈಮ್ನಲ್ಲಿ ಸಿಮ್ಟಮ್ಸ್ ಇರಲ್ಲ. ಸೊ ಸಿಸ್ಟಮ್ ಮೇಲೆ ಏನಾದರೂ ಸಿಮ್ಟಮ್ ತೋರಿಸ್ತೇವೆ. ಸೊ ಮೋಸ್ಟ್ಲಿ ಸಿಮ್ಟಮ್ಸ್ ಏನಿಲ್ಲ, ಬಟ್ ಪಾಸಿಟಿವ್ ತೋರಿಸ್ತಾ ಇದೆ ಅಂದರೆ ನೀವೇನು ಟೆನ್ಷನ್ ತಗೋಬೇಡ. ಒಂದು ಟೈಮಲ್ಲಿ ತೋರಿಸ್ತೆ ಫ್ರೆಂಡ್ಸ್, ಅದು ಪಾಸಿಟಿವ್ ತೋರಿಸ್ತೆ. ಯಾಕಂದರೆ ರೀಸೆಂಟ್ವಾಗಿ ತುಂಬ ಜನ ನನಗೂ ರಿಪೋರ್ಟ್ಸ್ಗಳು ಕಳಿಸಿದ್ರು ವಾಟ್ಸಪ್ನಲ್ಲಿ, ಸರ್ ಇದು ಈ ಥರ ಪಾಸಿಟಿವ್ ತೋರಿಸ್ತಾ ಇದೆ ಸರ್, ಏನು ಮಾಡಬೇಕು ಕೇಳಿದರು. ಸೊ ಒಂದೊಂದು ಟೈಮಲ್ಲಿ ಕಾಮನ್ವಾಗಿ ಆ ಇನ್ಫೆಕ್ಷನ್ ರಿಪೋರ್ಟ್, ಸೊ ಏನಾದರೂ ವ್ಯಾಲ್ಯೂ ರೇಷಿಯೋ ತೋರಿಸ್ತೆ ಫ್ರೆಂಡ್ಸ್. ಸೊ ನೀವು ದಯವಿಟ್ಟು ಅದನ್ನು ನೋಡ್ಕೊಂಡು ಹೆದರ್ಕೋಬೇಡ. ಸೊ ಫಸ್ಟು ಸಿಮ್ಟಮ್ಸ್ ಇದೆಯಾ, ಏನಾದರೂ ಹೆಲ್ತ್ನಲ್ಲಿ ಬಾಡಿನಲ್ಲಿ ಏನಾದರೂ ಚೇಂಜಸ್ ಬರುತ್ತಾ ಇದೆಯಾ, ಸೊ ಅದು ನೋಡಿ ಫ್ರೆಂಡ್ಸ್. ಅದು ನೋಡ್ಕೊಂಡು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಮ್ಮ ವಿಡಿಯೋಸ್ ನಂಬರ್ ಇದೆ, ಸೊ ನಾವು ಕಾಲ್ ಮಾಡಿದ್ರೆ ನಾನು ಕೂಡ ಹೇಳ್ತೀನಿ. ಸೊ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಅದು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಅದು ಒಂದು ಟೈಮು ಇನ್ ಕೇಸ್ ನರ್ವಸ್ ಸಿಸ್ಟಮ್ನಲ್ಲಿ ಇಲ್ಲ ಬ್ಲಡ್ನಲ್ಲಿ ಹೋಗಿದ್ರೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದು ಕ್ಲಿಯರ್ ಆಗೋಕ್ಕೆ. ಸೊ ಅಷ್ಟೊಂದು ಬೇಗ ವಾಸಿ ಆಗಲ್ಲ. ಸೊ ಅದೊಂದು ಹೇಳ್ತಾ ಇದ್ದೀನಿ ನಿಮಗೂ. ಬಟ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ನಲ್ಲಿ ನೋಡ್ಕೊಳ್ಳಿ, ಅದು ಜೀವಕ್ಕೆ ಏನು ಪ್ರಾಬ್ಲಮ್ ಮೇಜರ್ ಇರಲ್ಲ. ಸೊ ಅದು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಸೊ ಕ್ವಶನ್ ಕೇಳಿದ್ರೆ ತುಂಬ ಜನ, ಸೊ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಅರ್ಥ ಇದ್ರೆ ನಿಲ್ಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಆದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.